ಅದರ ನಂತರ ಮುಂದೆ ಕಿಂ ತಸ್ಯ ದಾನೈಹಿ ಕಿಂ ತೀರ್ಥೈಹಿ ಕಿಂ ತಪೋಭಿಹಿ ಕಿಂ ಅಧ್ವರೈಹಿ ಯೋ ನಿತ್ಯಂ ಧ್ಯಾಯತೆ ದೇವಂ ನಾರಾಯಣಂ ಅನನ್ಯಥೀಹಿ ಅಂತ. ಈಗ ಒಬ್ಬ ಮನುಷ್ಯ ತುಂಬಾ ದಾನ ಮಾಡಿರ್ತಾನೆ, ಬೇಕಾದಷ್ಟು ದಾನ, ಬೇಕಾದಷ್ಟು ಔದಾರ್ಯದಿಂದ ಯಾರ್ಯಾರಿಗೆ ಬೇಕಾದಷ್ಟು ದಾನ ಮಾಡಿರ್ತಾನೆ. ಆದರೆ ಭಗವಂತನ ಚಿಂತನೆ ಮಾಡಿರುವುದಿಲ್ಲ. ಒಬ್ಬ ದಾನ ಮಾಡಿರೋದಿಲ್ಲ, ಭಗವಂತನ ಚಿಂತನೆ ಮಾಡಿರ್ತಾನೆ. ಅಂದ್ರೆ ದಾನ ಮಾಡ್ಲಿಕ್ಕೆ ಏನಿಲ್ಲ, ಅವನು ತಪೋಧನ, ಅವನು ದುಡ್ಡಿಲ್ಲ, ಅವನು ದಾನಗಿನ ಮಾಡಲಿಲ್ಲ, ಆದರೆ ಮನೆಯಲ್ಲಿ ಕೂತು ಭಗವಂತನ ಚಿಂತನೆ ನಿರಂತರ ಮಾಡ್ತಾನೆ. ಈ ಹೂ ಇಸ್ ಬೆಟರ್ ಅಂತ. ಒಬ್ಬ ಬೇಕಾದಷ್ಟು ದಾನ ಮಾಡಿದ, ಒಬ್ಬ ದಾನ ಮಾಡ್ಲಿಕ್ಕೆ ಏನೂ ಇಲ್ಲ ಪಾಪ, ಭಗವಂತನ ಚಿಂತನೆ ಮಾಡ್ತಾ ಕೂತ. ಅದಕ್ಕೆ ಈ ಶ್ಲೋಕ, ಪುರಾಣದ ಈ ಶ್ಲೋಕ ಹೇಳುತ್ತೆ, ಯೋ ನಿತ್ಯಂ ಧ್ಯಾಯತೆ ದೇವಂ, ಭಗವಂತನನ್ನು ನಿರಂತರ ಧ್ಯಾನ ಮಾಡುವವ, ನಾರಾಯಣಂ ಅನನ್ಯಧೀಹಿ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರಿಪಾಸತೆ, ಅನನ್ಯವಾಗಿ. ಅನನ್ಯವಾಗಿ ಅಂದ್ರೆ ಇನ್ನು ಯಾವ ಚಿಂತೆಯೂ ಇಲ್ಲ ಅವನಿಗೆ. ನಾರಾಯಣನಲ್ಲದೆ ಇನ್ನೊಬ್ಬನ ದೇವರನ್ನು ಚಿಂತಿಸುವುದಿಲ್ಲ ಅವನು. ಅಂದ್ರೆ 100 ಆ ದೇವರೋ ಈ ದೇವರೋ 25 ಇಂಥ ಕನ್ಫ್ಯೂಷನೂ ಇಲ್ಲ. ನಾರಾಯಣನೇ ಸರ್ವೋತ್ತಮ ಅಂತ ಚಿಂತಿಸ್ತಾನೆ. ಅನನ್ಯಧೀಹಿ ಅಂದ್ರೆ ಇನ್ಯಾವುದೋ ಉದ್ದೇಶಕ್ಕೋಸ್ಕರ ಭಗವಂತನ ಚಿಂತಿಸುವುದಲ್ಲ, ಏನೂ ಇಲ್ಲ, ಭಗವಂತನ ಪ್ರೀತಿ ಅಷ್ಟೇ. ಅವನಿಗೆ ಯಾವುದೇ ಐಹಿಕವಾದ ಕಾಮನೆ ಇಲ್ಲದೆ, ಯಾವ ಫಲಾಪೇಕ್ಷೆ ಇಲ್ಲದೆ, ಇನ್ಯಾವುದೇ ಉದ್ದೇಶ ಇಲ್ಲದೆ, ಏಕಾಗ್ರವಾದ ಮನಸ್ಸಿನಿಂದ ನಿರಂತರವಾಗಿ ಭಗವಂತನನ್ನ ಧ್ಯಾನ ಮಾಡಿದರೆ ನಾರಾಯಣ ಅಂತ. ಅವನು ನಾರಾಯಣ ಅಂತ ಧ್ಯಾನ ಮಾಡಬೇಕು ಅಂತ. ನಾರಾಯಣ ಅನ್ನೋ ಶಬ್ದವೇ ಒಂದು ವಿಶಿಷ್ಟವಾದ ಅರ್ಥವನ್ನು ಕೊಡ್ತಕ್ಕ ಶಬ್ದ ಅಲ್ವ ಅದು. ನರ ಅಂದರೆ ಜೀವ, ನಾರ ಅಂದರೆ ಜೀವರ ಸಮುದಾಯ, ಜೀವ ಸಮುದಾಯ. ಆ ನಾರರು ಜೀವ ಸಮುದಾಯವೇ, ಅಯನ ಅಂದ್ರೆ ಆಶ್ರಯ ಅವನಿಗೆ, ಅಂದ್ರೆ ಪ್ರತಿಯೊಂದು ಜೀವದ ಹೃದಯದೊಳಗೆ ನೆಲೆಸಿರುವವ. ಹಾಗೆಯೇ ನಾರರಿಗೆ, ಜೀವ ಸಮುದಾಯಕ್ಕೆ ಅವನು ಆಶ್ರಯ, ಹೊರಗಿನಿಂದ ಆಧಾರವಾಗಿರುವವ. ಅಂದ ಒಳಗೂ ಹೊರಗೂ ಜೀವದಲ್ಲಿ ತುಂಬಿರತಕ್ಕಂಥ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ತನಾಗಿರತಕ್ಕಂಥ ನಾರಾಯಣನನ್ನ ಯಾರು ಧ್ಯಾನ ಮಾಡ್ತಾನೆ, ಕಿಂತಸ್ಯ ದಾನೈಹಿ ಎಂದು. ಅವನು ದಾನ ಕೊಟ್ರೆ ಏನು ಬಿಟ್ರೆ ಏನು, ಭಗವಂತನ ಚಿಂತನೆ ಒಳಗಿಂದ. ದಾನ ಕೊಡುವುದು ಯಾಕೆ? ದಾನ ಕೊಡುವುದು ಅಂತತಃ ಭಗವಂತನ ಜ್ಞಾನ ಬರಲಿ ಅಂತಲೇ, ದಾನಕ್ಕೋಸ್ಕರ ದಾನ ಅಲ್ಲ. ದಾನ ಕರ್ಮಣ ಜ್ಞಾನಂ ಆತನೋತಿ ಅಂತ, ಯಾವುದೋ ಒಳ್ಳೆ ಕೆಲಸ ಮಾಡಿದ್ರಿಂದ ಒಳ್ಳೆ ಜ್ಞಾನ ಬರಲಿ ಅಂತ. ಆದ್ರಿಂದ ಯಾರು ಭಗವಂತನ ಜ್ಞಾನದಲ್ಲೇ ಮುಳುಗಿದ್ದಾನೆ ಅವನು ದಾನ ಯಾಕೆ ಕೊಡಬೇಕು? ಕಿಂತಸ್ಯ ದಾನೈಹಿ, ದಾನ ಕೊಟ್ಟು ಏನಾಗಬೇಕಾಗಿದೆ ಅವನಿಗೆ? ಆಮೇಲೆ ಅಷ್ಟೇ ಅಲ್ಲ, ಕಿಂ ತೀರ್ಥೈಹಿ, ಯಾರು ಭಗವಂತನ ಜ್ಞಾನದ ತೀರ್ಥದಲ್ಲಿ ಒಳಗಿಂದ ಸದಾ ಮಿಂದು ಆನಂದವಾಗಿರ್ತಾನೆ ಅವನು ತೀರ್ಥಕ್ಷೇತ್ರ ಯಾತ್ರೆ ಯಾಕೆ ಮಾಡಬೇಕು? ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ರಿಂದ ಆಗುವುದೇನು ಅಂದ್ರೆ, ತೀರ್ಥಕ್ಷೇತ್ರ ಯಾತ್ರೆಯಿಂದ ಮನಸ್ಸು ಶುದ್ಧವಾಗಿ ಭಗವಂತನ ಧ್ಯಾನಕ್ಕೆ ಅನುಗುಣವಾಗುತ್ತೆ ಅಂತ. ಅವನು ಆಗಲೇ ಆಗಿಬಿಟ್ಟಿದೆ, ಮನಸ್ಸು ಪರಿಶುದ್ಧವಾಗಿ ಭಗವಂತನ ಚಿಂತನೆಯಲ್ಲಿ ಕೂತು ಬಿಟ್ಟಿದ್ದಾನೆ. ಅವನು ತೀರ್ಥಕ್ಷೇತ್ರದಲ್ಲಿ ಸ್ನಾನ ಯಾಕೆ ಮಾಡಬೇಕು? ಕಿಂ ತಪೋಭಿ, ಇಲ್ಲಿ ತಪಸ್ಸು ಅಂತಂದ್ರೆ ಧ್ಯಾನ ಅಲ್ಲ, ಯಾಕಂದ್ರೆ ಧ್ಯಾನ ಮಾಡ್ತಾ ಇರೋನು. ತಪಸ್ಸು ಅಂದ್ರೆ ಕೃಚ್ಛ ಚಾಂದ್ರಾಯಣಾಧಿಕಂ ತಪಃ ಅಂತ. ಆ ತಪಸ್ಸು ಅಂದ್ರೆ ಉಪವಾಸ, ನಿತ್ಯ ಉಪವಾಸ ಮಾಡೋದು, ಚಾಂದ್ರಾಯಣ ವ್ರತ ಮಾಡೋದು, ಅನೇಕ ವಿಧವಾದ ದೇಹ ದಂಡನೆ ಮಾಡಿಕೊಳ್ಳುವಂಥದ್ದಕ್ಕೆ ತಪಸ್ಸು ಅಂತಾರೆ. ದೇಹವನ್ನು ಮಣಿಸುವುದಕ್ಕೋಸ್ಕರ, ದೇಹದ ಚಾಪಲವನ್ನು ನಿಯಂತ್ರಿಸುವುದಕ್ಕೋಸ್ಕರ ಮಾಡತಕ್ಕಂಥ ಕಠಿಣ ವ್ರತಗಳನ್ನು ತಪಸ್ಸು ಅಂತ ಹೇಳ್ತಾರೆ. ಕಠಿಣ ವ್ರತಾನುಷ್ಠಾನ ಯಾಕೆ ಮಾಡ್ಬೇಕವ? ಯಾಕಂದ್ರೆ ಕಠಿಣ ವ್ರತಾನುಷ್ಠಾನದಿಂದ ಏನನ್ನು ಸಾಧಿಸಬೇಕೋ ಆ ಏಕಾಗ್ರತೆ, ಭಗವದ್ಭಕ್ತಿ ಅವನು ಬಂದುಬಿಟ್ಟಿದೆ. ಹಾಗೆ ಅಧ್ವರೈಹಿ ಕಿಂ, ಅಧ್ವರ ಅಂದ್ರೆ ಯಜ್ಞಯಾಗಗಳು. ಯಾವ್ಯಾವುದೋ ಯಜ್ಞ, ರಾಜಸೂಯ ಯಾಗ, ಅಶ್ವಮೇಧ ಯಾಗ, ವಾಜಪೇಯಿ ಯಾಗ, ಇದೆಲ್ಲ ಹಿಂದಿನವರು ಮಾಡ್ತಿದ್ರು. ಅದಲ್ಲ ಇನ್ಯಾವುದೋ ಯಾಗ, ಅತಿರಾತರ ಯಾಗ, ಈ ಸೋಮಯಾಗ, ಕಡೆಗೆ ಅದು ಎಲ್ಲ ಅಲ್ಲದಿದ್ರೆ ಕಡೆಗೆ ಮನೆಯಲ್ಲಿ ಏನೋ ಒಂದು ಗಣಹೋಮ ಅನ್ನೊಂದು, ಮತ್ತೊಂದು ಏನೋ ಒಂದು ಹೋಮ, ಪುರೋಹಿತನ ಕರೆದು ಒಂದು ಹೋಮ ಮಾಡಿಸುವುದಂತ. ಅಲ್ಲ ಕಿಂ ಅಧ್ವರೈಹಿ, ಯಾವ ಅಧ್ವರ ಮಾಡಿ ಏನು ಉಪಯೋಗ? ಅಧ್ವರ ಯಾಕೆ? ಯಜ್ಞ ಮಾಡುವುದಾದ್ರೂ ಯಾಕೆ? ಯಜ್ಞನಾರಾಯಣನ ಪ್ರೀತಿಗಾಗಿ, ಅವನ ಅನುಗ್ರಹಕ್ಕೋಸ್ಕರ. ಅದು ಒಳಗಿನಿಂದ ಸಿಕ್ಕಿದ ಮೇಲೆ ಈ ಹೊರಗಿನ ಯಾವ ಕ್ರಿಯೆ ಆದರೂ ಯಾಕೆ ಮಾಡಬೇಕು? ಕಿಂ ತಸ್ಯ ದಾನೈಹಿ ಕಿಂ ತೀರ್ಥೈಹಿ ಕಿಂ ತಪೋಭಿಹಿ ಕಿಂ ಅಧ್ವರೈಹಿ. ಈ ಯಾವ ಪುಣ್ಯ ಕರ್ಮಗಳನ್ನಾದರೂ ಮಾಡುವುದು ಯಾಕೆಂದ್ರೆ ಭಗವಂತನ ಅರಿವು ನನ್ನಲ್ಲಿ ಜಾಗೃತವಾಗಬೇಕು. ಅದು ಯಾರಲ್ಲಿ ಜಾಗೃತವಾಗಿದೆ ಅವನಿಗೆ ಹೊರಗಿನ ಯಾವ ಕ್ರಿಯೆಯನ್ನು ಮಾಡಿ ಏನು ಉಪಯೋಗ? ಅಂದರೆ ಮಾಡದೇ ಇದ್ದದ್ರಿಂದ ಅವನು ಯಾವ ಕ್ರಿಯೆ ಲೋಪವೂ ಆಗುವುದಿಲ್ಲ. ಅರ್ಥಾತ್ ಇದನ್ನು ಯಾರೂ ಮಾಡಬೇಡಿ ಅಂತ ಹೇಳುವುದಿಲ್ಲ ಅವರು. ಭಗವಂತನ ಅರಿವು ಒಳಗಿನಿಂದ ಜಾಗೃತ ಆಗಿಬಿಟ್ರೆ ಹೊರಗಿನ ಯಾವ ಕ್ರಿಯೆಗೂ ಅವನು ಅಪ್ಲಿಕೇಬಲ್ ಅಲ್ಲ. ಯಾಕಂದ್ರೆ ಅದಕ್ಕಿಂತ ಮಹತ್ವದಂತಹ ಭಗವಂತನ ಉಪಾಸನೆ ಒಳಗೆ ನಡೀತಾ ಇರ್ತದೆ. ಅದು ಇಲ್ಲದೇ ಇದ್ದಾಗ ಭಗವಂತನಲ್ಲಿ ಮೈಂಡ್ ಟ್ಯೂನ್ ಆಗುವುದಕ್ಕೋಸ್ಕರ ಇದನ್ನೆಲ್ಲ ಮಾಡುವುದು. ಇದು ಕೇವಲ ಎಲ್ಲ ಬಾಹ್ಯ ಕ್ರಿಯೆಗಳು, ಎಲ್ಲ ಅನುಷ್ಠಾನಗಳು, ಎಲ್ಲ ನಿಯಮ ನಿಷ್ಠೆಗಳು ಭಗವಂತನಲ್ಲಿ ಮನಸ್ಸು ಟ್ಯೂನ್ ಆಗುವುದಕ್ಕೋಸ್ಕರ ಇರುವಂಥದ್ದು. ಅದು ಆಗಿಬಿಟ್ಟ ಮೇಲೆ ನಿಮ್ಮ ಹೊರಗಿನ ಯಾವ ನೀತಿ ನಿರ್ಬಂಧಗಳಿಗೆ ಅವನನ್ನು ಬದ್ಧನನ್ನಾಗಿ ಮಾಡಬೇಡಿ. ಹಿ ಈಸ್ ಫ್ರೀ ಟು ಡೂ ಎನಿಥಿಂಗ್ ಆರ್ ನಾಟ್ ಟು ಡೂ ಈವನ್.
ಮಾಡುವುದು ಬಿಡುವುದು ಅವನ ಇಷ್ಟ. ಯಾಕೆಂದ್ರೆ ಅವನಿಗೆ ಮನಸ್ಸು ಭಗವಂತನಲ್ಲಿ ಟ್ಯೂನ್ ಆಗಿಬಿಟ್ಟಿದೆ. ಅದು ನಾವು ನಿಯಮಕ್ಕೆ ಅವನು ಬದ್ಧನಲ್ಲ. ಅದರಿಂದಲೇ ನಮ್ಮಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ದೊಡ್ಡ ತಪ್ಪಿದೆ. ಕೆಲವು ನಮ್ಮಲ್ಲಿ ಸಂಪ್ರದಾಯವಾದಿಗಳಲ್ಲಿ ಒಂದು ತಪ್ಪಿದೆ ಏನು ಅಂದ್ರೆ, ನಾವು ಇನ್ನೊಬ್ಬರನ್ನ ಅವ್ರು ಹಾಗೆ ಮಾಡ್ತಾರೆ, ಇವ್ರು ಹೀಗೆ ಮಾಡ್ತಾರೆ, ಅವರಷ್ಟು ಮಡಿ ಇಲ್ಲ, ಅವರಷ್ಟು ನೇಮ ಇಲ್ಲ, ಅವರಷ್ಟು ನಿಷ್ಠೆ ಇಲ್ಲ ಅಂತ ಇನ್ನೊಬ್ಬರನ್ನ ಟೀಕೆ ಮಾಡ್ತೇವೆ. ಇದರ ಸಮಸ್ಯೆ ಏನು ಅಂತಂದ್ರೆ, ಅದು ಯಾರು ಎಷ್ಟು ದೊಡ್ಡವರನ್ನೂ ಟೀಕೆ ಮಾಡ್ತೇವೆ ನಾವು. ಅವರು ಯಾವ ಎತ್ತರದಲ್ಲಿ ಇದ್ದಾರೆ ಅನ್ನೋದನ್ನ, ಎತ್ತರವನ್ನು ನೋಡುವ ಯೋಗ್ಯತೆಯೂ ನಮಗಿರೋದಿಲ್ಲ, ಆದರೆ ಅದನ್ನು ಕಮೆಂಟ್ ಮಾಡ್ತೇವೆ ನಾವು. ಅದಕ್ಕೋಸ್ಕರ ವಚನ ಹೇಳುದು, ಇನ್ನೊಬ್ಬರನ್ನ ಕಮೆಂಟ್ ಮಾಡಬೇಡ. ಯಾಕೆಂದ್ರೆ ಅವ್ರು ಯಾವ ನೆಲೆಯಲ್ಲಿ ಇದ್ದಾರೆ ಅನ್ನೋದು ನಿನಗೆ ಗೊತ್ತಿಲ್ಲ. ನಿನ್ನ ನೆಲೆ ಏನು ಅಂತ ಮೊದಲು ತಿಳ್ಕೊ, ಅದನ್ನು ರೆಕ್ಟಿಫೈ ಮಾಡ್ಕೋ ಅಷ್ಟೇ. ಇನ್ನೊಬ್ಬರ ಅನುಷ್ಠಾನದ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ. ಯಾಕೆಂದ್ರೆ ನಮಗೆ ಅವರನ್ನು ಕಮೆಂಟ್ ಮಾಡಬೇಕಾಗಿದ್ರೆ ಅವರು ಯಾವ ಗ್ರೇಡ್ನಲ್ಲಿದ್ದಾರೆ ಅಂತ ಮೊದಲು ರಿಯಲೈಸೇಷನ್ ಆಗಬೇಕು. ಅದು ತಿಳಿದ ಮೇಲೆ, ಆ ಗ್ರೇಡ್ ಗೊತ್ತಾದ ಮೇಲೆ ಆ ಗ್ರೇಡ್ಗೆ ತಕ್ಕಂತೆ ಇದ್ದಾರೆ ಇಲ್ಲೋ ಅಂತ ಹೇಳ್ಬಹುದು. ನಮಗೆ ಯಾರು ಯಾವ ಗ್ರೇಡ್ ಅಂತಲೇ ಗೊತ್ತಿಲ್ಲ. ನಾವು ಎಲ್ಲರೂ ನಮ್ಮ ಗ್ರೇಡ್ಗಿಂತ ಕೆಳಗಿನ ಅಂತ ಇಷ್ಟೇ ಗೊತ್ತು ನಮಗೆ. ನಾವು ಒಂದು ಗ್ರೇಡು, ನಮ್ಮದು ಒಂದು ಗ್ರೇಡು, ಉಳಿದವರು ನಮಗಿಂತ ಕೆಳಗಿನ ಗ್ರೇಡ್ನವರು, ಇಷ್ಟೇ ತಿಳ್ಕೊಂಡು ನಾವು ಎಲ್ಲರನ್ನೂ ಕಮೆಂಟ್ ಮಾಡೋರು. ಅದರಿಂದ ಅದನ್ನ ಇದು ಹೇಳ್ತಾರೆ, ಒಬ್ಬ ಮನುಷ್ಯ ಅಂತರಂಗದಲ್ಲಿ ಅವನು ಬೆಳೆದ ಅಂದ್ರೆ ನಿಮ್ಮ ಯಾವ ನಿಯಮವೂ ಅಪ್ಲೈ ಆಗುದಿಲ್ಲ ಅವನಿಗೆ. ಯಾವ ಎಕ್ಸ್ಟರ್ನಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವು ಯಾವುದೂ ಅವನಿಗೆ ಅಪ್ಲೈ ಆಗಬೇಕಾದ ಕಾರಣ. ಯಾಕಂದ್ರೆ ಈ ಎಲ್ಲಾ ನಿಯಮಗಳು ಭಗವಂತನ ಅಂತರಂಗ, ಭಗವಂತನಲ್ಲಿ ನೆಲೆಸುವುದಕ್ಕೋಸ್ಕರ. ಅದು ಒಳಗೆ ಭಗವಂತನ ಕೂತು ಬಿಟ್ಟಿತು ಅಂದ್ರೆ ನೀವು ಹೊರಗಿನ ಯಾವ ನಿಯಮವೂ ಅನ್ವಯವಾಗುವುದಿಲ್ಲ. ಅದನ್ನ ಈ ನಿಯಮ ನಿರ್ಬಂಧಗಳ ಬಗ್ಗೆ ಅತಿವಾದ ಮಾಡಬಾರದು. ಅದರ ಬಗ್ಗೆ ಬಹಳ ಎಚ್ಚರ ಇರಬೇಕು. ಅದು ಯಾವುದೂ ಬೇಕಿಲ್ಲ ನಿಜವಾದಂತಹ ಜ್ಞಾನಿಗೆ ಅನ್ನೋ ಮಾತನ್ನ ಈ ಪ್ರಮಾಣದಲ್ಲಿ ಆಚಾರ ಕೊಡ್ತಾರೆ. ಅಲ್ಲಿಗೆ ಇವತ್ತು ಸದ್ಯಕ್ಕೆ ನಿಲ್ಲಿಸೋಣ. ಇನ್ನು ಮುಂದೆ ಕರ್ಮಗಳ ಬಗ್ಗೆ, ಕರ್ಮದ ಅನುಷ್ಠಾನಕ್ಕೆ ಅಧಿಕಾರ ಹೇಗೆ ಮಾಡಬೇಕು, ಯಾವ ರೀತಿ ನಡ್ಕೊಳ್ಬೇಕು, ನಡಾವಳಿ, ಇನ್ನು ಒಂದು ದೃಷ್ಟಿಯಿಂದ ಭಗವಂತನ ಸ್ಮರಣೆ, ಕೀರ್ತನೆ, ಧ್ಯಾನದ ಮಹತ್ವವನ್ನು ಹೇಳ್ತಕ್ಕಂಥದ್ದು ಇನ್ನೊಂದು ಶ್ಲೋಕ ಇದೆ. ಅದರ ನಂತರ ನಮ್ಮ ಯಾವ್ಯಾವ ವಯಸ್ಸಿನಲ್ಲಿ ಯಾವ್ಯಾವ ರೀತಿ ನಡ್ಕೊಳ್ಬೇಕು, ಯಾರ್ಯಾರ ಜೊತೆಗೆ ಹಾಗೆ ನಡ್ಕೊಳ್ಬೇಕು ಅಂತ, ನಮ್ಮ ನಡವಳಿಕೆ ಹೇಗಿರಬೇಕು. ಈಗ ಒಂದು ಗೊತ್ತಾಯ್ತು ನಮಗೆ, ನಾವು ಎಲ್ಲರನ್ನು ಕಮೆಂಟ್ ಮಾಡುವ ಹಾಗಿಲ್ಲ ಅಂತ. ಹಾಗಾದ್ರೆ ಯಾರ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಅಂಥ ಕೆಲವು ಅಪೂರ್ವ ವಿಷಯಗಳು ಬರುತ್ತೆ. ಇನ್ನು ನಾವು ಮುಕ್ತಾಯದ ಹಂತದಲ್ಲಿದ್ದೇವೆ. ಸುಮಾರು ಇನ್ನು ಇರೋದು ಬಹಳ ಕಮ್ಮಿ. ಈಗ 204 ಶ್ಲೋಕಗಳಾದವು. ಇನ್ನೊಂದು 25 ಶ್ಲೋಕ ಇದೆ ಅಷ್ಟೇ. ಇನ್ನೊಂದು 25 ಶ್ಲೋಕ ನಾಳೆ ನಾಡಿದ್ದು 2 ದಿವಸದಲ್ಲಿ ನಾವು ಮುಕ್ತಾಯ ಮಾಡಬೇಕಾದಂತಹ ಗ್ರಂಥ. ಅದನ್ನ ನಾಳೆ ಸಂಜೆ 6:30 ಸೇರಿದಾಗ ಮುಂದಿನ ಭಾಗವನ್ನು ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.